ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳಿಗೆ ಮತ್ತೆ ಕಷ್ಟದ ದಿನಗಳು ಶುರುವಾಗಲಿದೆ. ಈಗಾಗಲೇ ಗಂಡನಿಂದ ದೂರವಿರುವ ಭಾಗ್ಯ ಸದ್ಯದಲ್ಲೇ ಕೆಲಸವನ್ನು ಕೂಡ ಕಳೆದುಕೊಳ್ಳಲಿದ್ದಾಳೆ. ಈ ಮೂಲಕ ಮತ್ತೊಮ್ಮೆ ಭಾಗ್ಯಳ ಹೊಸ ಪಯಣ ಶುರುವಾಗಲಿದೆ. ಈ ಘಟನೆ ಶೀಘ್ರದಲ್ಲಿಯೇ ಸಂಭವಿಸಲಿದೆ. ಇದಕ್ಕೆ ತಕ್ಕಂತೆ ಧಾರಾವಾಹಿಯ ಪ್ರತಿದಿನ ಎಪಿಸೋಡ್ ರೋಚಕತೆ ಸೃಷ್ಟಿಸ್ತಾ ಇದೆ. ಸದ್ಯ ಭಾಗ್ಯಳನ್ನ ಕೆಲಸದಿಂದ ಕಿತ್ತೆಸೆಯಲು ಶ್ರೇಷ್ಠ ಹಾಗೂ ಕನಿಕಾ ಸೇರಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಭಾಗ್ಯ ಕೆಲಸ ಮಾಡುತ್ತಿದ್ದ ಸಿಟಿ ಆಫ್ ಲೈಟ್ಸ್ ಹೋಟೆಲ್ನ ಮಾಲೀಕರ ತಂಗಿ ಕನಿಕಾ ಜೊತೆ ಸೇರಿಕೊಂಡು ಭಾಗ್ಯಳನ್ನ ಕೆಲಸದಿಂದ ತೆಗೆಸುವ ಪ್ಲಾನ್ ಮಾಡ್ತಿದ್ದಾಳೆ ಶ್ರೇಷ್ಠ. ಆರಂಭದಲ್ಲಿ ಕನಿಕಾ ಭಾಗ್ಯ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಕೆಲಸದ ಬಗ್ಗೆ ಎಲ್ಲರಲ್ಲಿ ಉತ್ತಮ ಅಭಿಪ್ರಾಯವಿದೆ. ಹೀಗಾಗಿ ಈಗಲೇ ಕೆಲಸದಿಂದ ತೆಗೆಸಲು ಕಷ್ಟ ಎಂದು ಹೇಳ್ತಾಳೆ. ಆಗ ಶ್ರೇಷ್ಠ, ನಿನ್ನನ್ನು ನಂಬಿಕೊಂಡು ಇಲ್ಲಿಗೆ ಬಂದ್ರೆ ಏನು ಪ್ರಯೋಜನವಾಗುವುದಿಲ್ಲ ಎಂದು ಕೋಪ ತೋರಿಸ್ತಾಳೆ. ಆಗ ಕನಿಕಾ, ನಾನು ಭಾಗ್ಯಳನ್ನ ಈಗ ಕೆಲಸದಿಂದ ತೆಗೆಸಲು ಸಾಧ್ಯವಿಲ್ಲ ಎಂದಷ್ಟೇ ಹೇಳಿದ್ದೇನೆ ಹೊರತು ಕೆಲಸದಿಂದ ತೆಗೆಯುವುದೇ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಸೂಕ್ತ ಸಮಯ ಬರಲಿ. ಅವಳ ಕೆಲಸದ ಬಗ್ಗೆ ಜನರಲ್ಲಿ, ಅಲ್ಲಿನ ಸಿಬ್ಬಂದಿಯಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸಿ ನಂತರ ಕೆಲಸದಿಂದ ತೆಗೆಸುತ್ತೇನೆ. ಆಗ ನಮ್ಮ ಕೆಲಸ ಸುಲಭವಾಗುತ್ತೆ ಎಂದು ಕನಿಕಾ ಹೇಳ್ತಾಳೆ. ಭಾಗ್ಯ, ಯುವರ್ ಗೇಮ್ ಇಸ್ ಓವರ್. ಆ ಭಾಗ್ಯ ಕೆಲಸದಿಂದ ಹೊರಬಿದ್ಲು ಅಂತಾನೆ ಅನ್ಕೋ ಎಂದು ಕನಿಕಾ ಶ್ರೇಷ್ಠ ಬಳಿ ಹೇಳ್ತಾಳೆ. ಈ ಸಲ ಬಿಟ್ಟು ಕೊಡೋ ಮಾತೇ ಇಲ್ಲ. ನಾನು ಕೊಡೋ ಒಂದೊಂದು ಡೋಸ್ಗೂ ಅವಳು ಕಣ್ಣೀರಲ್ಲಿ ಸ್ನಾನ ಮಾಡಬೇಕು ಎಂತಾಳೆ. ಕನಿಕಾ ಮಾತು ಕೇಳಿ ಖುಷಿಯಾದ ಶ್ರೇಷ್ಠ, ಭಾಗ್ಯ, ನೀನ್ಗೆ ಇದೇ ಕಣೆ ಮಾರಿ ಹಬ್ಬ ಎಂದು ಹೇಳ್ತಾಳೆ. ಆದ್ರೆ ಇದು ಯಾವುದನ್ನೂ ಅರಿಯದ ಭಾಗ್ಯ ಆತ ಅತ್ತೆ ಮಾವನಿಗೆ ಸರ್ಪ್ರೈಸ್ ನೀಡಿದ್ದಾಳೆ. ಈ ಖುಷಿಯನ್ನು ತಾನು ಕೆಲಸ ಮಾಡುತ್ತಿರುವ ಕಡೆಯಲ್ಲಿ ಕೂಡ ಸ್ವೀಟ್ ಕೊಟ್ಟು ಸಂಭ್ರಮಿಸುತ್ತಾಳೆ. ನಾವು ಹೊಸ ಕಾರು ತಗೊಂಡ್ವಿ. ನನಗಂತ ಅಲ್ಲ, ತಗೊಂಡಿದ್ದು ನನ್ನ ಮಾವನವರಿಗೆ. ಅವರ ಹತ್ರ ಒಂದು ಸ್ಕೂಟರ್ ಇದೆ. ಅದನ್ನು ಸ್ಟಾರ್ಟ್ ಮಾಡೋಕೆ 10 ಸಲ ಕಿಕ್ ಮಾಡಬೇಕು. ಅಲ್ಲೇ ಅವರು ಸುಸ್ತಾಗ್ತಾರೆ. ಅದು ಹಳೆ ಗಾಡಿ. ಮೊನ್ನೆ ಹೋಗುವಾಗ ಬ್ರೇಕ್ ಹಿಡಿಯದೆ ರೋಡ್ನಲ್ಲಿ ಬಿದ್ದು ಕೈಕಾಲು ಗಾಯ ಮಾಡ್ಕೊಂಡು ಬಂದ್ರು. ಅದಕ್ಕೆ ಆ ತರ ಇನ್ನು ಯಾವತ್ತೂ ಆಗೋದು ಬೇಡ ಅಂತ ಕಾರು ಕೊಡಿಸಿದೆ ಎಂದು ಸ್ಟಾಫ್ ಜೊತೆ ಭಾಗ್ಯ ಹೇಳ್ತಾಳೆ. ಭಾಗ್ಯಳ ಈ ಒಳ್ಳೆ ಗುಣ ಕಂಡು ಸ್ಟಾಫ್ ನಲ್ಲಿರುವ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಇನ್ನೊಂದೆಡೆ ಶ್ರೇಷ್ಠ ತಾಂಡವ್ಗೆ ಹೇಳದೆ ಕನಿಕಳನ್ನ ಭೇಟಿಯಾಗಿರುವುದು ಯಾಕೆ ಎಂಬ ಅನುಮಾನ ವೀಕ್ಷಕರಲ್ಲಿ ಮೂಡಿದೆ. ತಾಂಡವ್, ನೀನು ಎಲ್ಲಿ ಹೋಗಿದ್ದೆ ಎಂದು ಕೇಳಿದ್ರು ಶ್ರೇಷ್ಠ ಬಾಯಿ ಬಿಡಲಿಲ್ಲ. ತಾಂಡವ್, ನಾನು ಎಲ್ಲೋಗಿದ್ದೆ, ಯಾಕೆ ಹೋಗಿದ್ದೆ, ಯಾವ ಮೀಟಿಂಗ್ಗೆ ಹೋಗಿದ್ದೆ ಎಂದು ನಿನಗೆ ಆಮೇಲೆ ಗೊತ್ತಾಗುತ್ತೆ. ಅದನ್ನ ಬಾಯಲ್ಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಎಂದು ಶ್ರೇಷ್ಠ ಹೇಳಿದ್ದಾಳೆ.